ನಂತರ ಅವರು ಗಂಗನಹಳ್ಳಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ ಅಧ್ಯಕ್ಷರು ಬಹಳ ಕೆಲಸ ಮಾಡ್ತಿದ್ದಾರೆ ಅಂತ ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ, ಬೊಮ್ಮಲ್ನ ಅಧ್ಯಕ್ಷರು. ಅವಾಗಲೂ ಕೂಡ ನಾವು ಸ್ಪಷ್ಟೀಕರಣ ಕೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಅಲ್ಲಿ ಆಡಳಿತ ಪಕ್ಷದ ವೈಫಲ್ಯಗಳನ್ನ ತೋರಿಸೋಕ್ಕಂಥದ್ದು, ರೈತರ ಪರವಾದ ಕೆಲಸ ಮಾಡಲಿಕ್ಕೆ ಅವರಿಗೆ ಪ್ರೇರೇಪಣೆ ಆಗುವಂಥದ್ದು, ಮತ್ತೆ ಅವರ ನ್ಯೂನತೆಗಳನ್ನು ಹೈಲೈಟ್ ಮಾಡುವಂಥದ್ದು ವಿರೋಧ ಪಕ್ಷದ ಕೆಲಸ. ನೀವು ಅದನ್ನು ಮಾಡದೆ ನೀವೇ ಹೊಗಳ್ತಾ ಇದ್ರೆ ಅಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇದೆಯಲ್ವ ಅಂತ ಯಾರು ಗಮನಿಸೋದು ಅಂತ ಕೂಡ ಕ್ವಶನ್ ಕೇಳಿದ್ದೀವಿ ನಾವು. ಅದಕ್ಕೆಲ್ಲ ಅವರು ಹಾಗೇನಿಲ್ಲ, ನಾವು ಕೂಡ ಅದನ್ನೆಲ್ಲ ಕೇಳ್ತಿದ್ವಿ ಅಂತ ಒಂದಷ್ಟು ಮೌಖಿಕವಾಗಿ ಹೇಳಿದ್ದಾರೆ. ನಂತರ ದಿನಗಳಲ್ಲಿ ಈ ಕೇಸಿನ ವಿಚಾರ ಬಂದಾಗ ನಾವು ಅವರನ್ನ ಕೇಳಿದ್ವಿ. ನಮ್ಮ ಶಾಸಕರು ಕೂಡ, ನಮ್ಮ ಮುಖಂಡರು ಕೂಡ ಕುಂಡಿಸ್ಕೊಂಡು ಈ ರೀತಿಯಾದಂಥ ಏನೋ ಆಪಾದನೆಗಳು ಬರ್ತಿದೆ. ಯಾಕೆಂದ್ರೆ ನಾವೆಲ್ಲ ಕಾನೂನು ತಗೊಂಡ್ರಲ್ಲ. ARCS DRCS ಏನು ಡಿಸಿಷನ್ ತಗೊಳುತ್ತೆ ಅಂತ ಹೇಳುವಷ್ಟು ಶಕ್ತಿ ನಮಗಿಲ್ಲ. ಈ ಥರದ್ದೇನೋ ಒಂದು ಗೊಂದಲ ಆಗ್ತಾ ಇದೆ, ಏನಿದು ಅಂತ ಕೇಳಿದಾಗ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ, ನಾನು ಎಲ್ಲ ರೀತಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಆಯ್ಕೆಯಾಗಿದ್ದೀನಿ, ಕಾನೂನು ಚೌಕಟ್ಟಿನಲ್ಲಿ ಇದ್ದೀನಿ ಅಂತ ಕೂಡ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಬ್ರು ವಕೀಲರು, ಕಾನೂನು ತಜ್ಞರು ಅವ್ರು ಹೇಳಿದ್ದನ್ನು ನಾವು ನಂಬಿರ್ತೀವಿ, ಪಕ್ಷ ನಂಬಿದೆ. ಅವರ ವರ್ತನೆ ದಿನದಿಂದ ದಿನಕ್ಕೆ ಚೇಂಜ್ ಆಗುತ್ತೆ. ನಮ್ಮ ನಾಯಕರ ವಿರುದ್ಧ ಮಾತಾಡ್ತಕ್ಕಂಥದ್ದು, ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದು, ಇವುಗಳೆಲ್ಲವನ್ನು ಪಕ್ಷ ಗಮನಿಸಿ ಅವರಿಗೆ 2-3 ಸಲ ಕರೆದು ಬುದ್ಧಿಯನ್ನು ಹೇಳಿದೆ. ನೀವು ಸರಿಯಾದ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳಿದೆ. ಅವರು ಕೂಡ ತಿದ್ಕೊಳ್ತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ರು. ಅಚಾನಕ್ ಆಗಿ ಮೊನ್ನೆ ಏನು ARCS ಇಂದ ಒಂದು ಅವ್ರಿಗೆ ಅನರ್ಹಗೊಂಡಿದ್ದಾರೆ ಅಂತ ಹೇಳಿ ತೀರ್ಪು ಹೊರಗಡೆ ಬಂತು. ಹೊರಗಡೆ ಬಂದಿದ ತಕ್ಷಣ ಅವ್ರು ಹೋಗಿ ARCS ನಲ್ಲಿದ್ದಂಥ ಸಿಬ್ಬಂದಿಯನ್ನು ಬೆದರಿಸಿ ಹಲ್ಲೆ ಮಾಡಿದ್ದಾರೆ ಅಂತ ವಿಡಿಯೋಗಳು ಬಂದಿದೆ. ನಾವು ಕೂಡ ಗಮನಿಸಿದ್ದೀವಿ. ಬಹಳ ವಿಷಾದನೀಯ ಇದು. ಭಾರತೀಯ ಜನತಾ ಪಾರ್ಟಿ ಮೂಲ ಸಿದ್ಧಾಂತನೇ ಗೌರವಿಸೋದು. ಅದು ಹೆಣ್ಮಕ್ಳನ್ನಿರ್ಬೋದು, ಸರ್ಕಾರಿ ಅಧಿಕಾರಿಗಳನ್ನಿರ್ಬೋದು, ವೃದ್ಧರನ್ನಿರ್ಬೋದು. ಅಂತ ಒಂದು ಪಕ್ಷದ ಮುಖಂಡನಾಗಿ ಆತ ಮಾಡ್ತಿದ್ದಂಗೆನೆ ಸಹಜವಾಗಿ ಪ್ರಶ್ನೆಗಳು ಎದ್ದೇಳುತ್ತೆ. ಯಾರು, ಯಾಕೆ, ಏನು ಅಂತೇಳಿ. ಮುಖಂಡ BJP ಅವರು ಮಾಡಿರ್ತಕ್ಕಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು, ಮತ್ತೆ ಅವ್ರು ಏನು ದಾಂಧಲೆ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ರಿ ನೀವು, ಅದು ಸರ್ಕಾರಿ ಕಚೇರಿ. ಪಕ್ಷ ಯಾವುದೇ ಕಾರಣದಿಂದ ಇಂಥ ವಿಚಾರಗಳಿಗೆ ಆತ ಎಷ್ಟೇ ದೊಡ್ಡ ಮುಖಂಡ ಆಗಿರಲಿ, ಸಣ್ಣ ಕಾರ್ಯಕರ್ತ ಆಗಿರಲಿ, ಬೆಂಬಲ ನೀಡೋದಿಲ್ಲ. ಇದು ನಮ್ಮ ಸ್ಪಷ್ಟನೆ.